ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡಿದರು ಕಾಂಗ್ರೆಸ್ನ ಶಾಸಕ ಬಿಆರ್ ಪಾಟೀಲ್. ಸರ್ಕಾರ ನಮ್ಮ ನಡುವಿನದ್ದು ಗಂಡ ಹೆಂಡತಿ ಜಗಳ ಇದ್ದ ಹಾಗೆ. ನಾಳೆ ಸಿಎಂ ಅವರನ್ನ ಭೇಟಿ ಮಾಡಿ ಎಲ್ಲ ಮಾಹಿತಿ ಕೊಡ್ತೀವಿ. ಏಕಾಏಕಿ ಮಾತಿನ ಧಾಟಿಯನ್ನ ಬದಲಾಯಿಸಿದ್ದಾರೆ ಬಿಆರ್ ಪಾಟೀಲ್. ಈ ಗಂಡ ಹೆಂಡತಿ ಜಗಳದಲ್ಲಿ ಹಿಂಗೆ ನೀವು ಯಾರನ್ನೂ ನಂಬೋದಕ್ಕಾಗೋದಿಲ್ಲ. ಗಂಡನ್ನು ನಂಬೋದಕ್ಕಾಗೋದಿಲ್ಲ, ಹೆಂಡತಿಯನ್ನು ನಂಬೋದಕ್ಕಾಗೋದಿಲ್ಲ. ಯಾವಾಗ ಬೇಕಾದರೂ ಉಲ್ಟಾ ಹೊಡಿಬೋದು. ಒಮ್ಮೆ ಹೆಂಡತಿಗೆ ಬೈಬೋದು, ಆಮೇಲೆ ನೀನೇ ರನ್ನ ಚಿನ್ನ ಮುದ್ದು ಎಲ್ಲನೂ ಹೇಳ್ಬೋದು. ಇಲ್ಲಿ ಬಿಆರ್ ಪಾಟೀಲ್ರ ಪರಿಸ್ಥಿತಿನೂ ಹಾಗೆ ಆಗಿದೆ. ಹೋಗ್ತಾ ಇದ್ದೀನಿ. ನಂದೇನು ಬೇಡಿಕೆ ಇಲ್ರಿ, ಪೇಪರಲ್ಲಿ ಏನು ಹೇಳಿದೀನಿ ಅದನ್ನೇ ಅಲ್ಲಿ ಹೋಗಿ ಹೇಳ್ತೀನಿ. ನೀವು ನೋಡಿ, ನೀವು ಈ ತರ ಯೂನಿವರ್ಸಿಟಿ ಸಿಂಡಿಕೇಟ್ ಮಾತ್ರ ಅಂತ ಕೇಳಿ ಶಾಸಕರಾದ್ರೆ ನೀವು ಬಿಆರ್ ಪಾಟೀಲ್ ಆಗಿರ್ಬೋದು, ದೇಶಪಾಂಡೆ ಆಗಿರ್ಬೋದು, ಆರ್ರೆಡ್ಡಿ ಆಗಿರ್ಬೋದು, ಇವರು ಎಲ್ಲ ಅಸಮಾಧಾನ ಮಾಡ್ತಾರೆ. ಆರ್ರೆಡ್ಡಿಯವರು ಹಿಂದೂ ಸಹ ಸ್ವಾಭಾವಿಕವಾಗಿ ಸಂಸಾರ ಅಂದ್ರೆ ಗಂಡ ಹೆಂಡತಿ ಜಗಳ ಇದ್ದೇ ಇರ್ತದೆ ನೋಡ್ರಿ. ಸೊ ಬಿಆರ್ ಪಾಟೀಲ್ರು ಸರ್ಕಾರದ ವಿರುದ್ಧವೇ ಆರೋಪ ಮಾಡಿದ್ರು. ಭ್ರಷ್ಟಾಚಾರ ಅಂದಿದ್ರು. ಮೇ ಮೂ ಕೊಲೆತೋ ಸರ್ಕಾರ ಹಿಲೇಗ ಅಂತ ಹೇಳಿದ್ರು. ಸರ್ಕಾರವೇ ನಡುಗಿ ಹೋಗಿತ್ತೆ ಅಂತ. ಆದರೆ ಈಗ ನೋಡಿದ್ರೆ ಸಂಧಾನ ಆಗಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸೊ ಗಂಡ ಹೆಂಡತಿ ನಡುವಿನ ಜಗಳ ಉಂಡು ಮಲಗೋವರೆಗೆ ಅಂತ ಹೇಳ್ತಾರೆ. ಆದರೆ ಪದೇ ಪದೇ ಉಂಡು ಮೇಲೂ ಜಗಳ ಆದರೆ ಕಷ್ಟ. ಇದು ಬಿಆರ್ ಪಾಟೀಲ್ರವರ ಪರಿಸ್ಥಿತಿ ಪದೇ ಪದೇ ಹೀಗೆ ಆಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.